ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ ಕೆಎಲ್ಇ ವಿದ್ಯಾರ್ಥಿ ಅನ್ನೋದೀಗ ಗೊತ್ತಾಗಿದೆ. ಡಾಕ್ಟರ್ ಪ್ರತೀಕ್ ಜೋಶಿ ಇಡೀ ಕುಟುಂಬವೇ ಈ ದುರಂತದಲ್ಲಿ ಅಂತ್ಯ ಆಗಿದೆ. ಇಡೀ ಕುಟುಂಬವೇ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರಿಗೂ ಮತ್ತೆ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇರೋದೀಗ ಮಾಹಿತಿ ಲಭ್ಯ ಆಗಿದೆ. ಇವರು ಕೆಎಲ್ಇ ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸ್ನೇಹಿತರು ಈಗ ಕಣ್ಣೀರಾಗ್ತಾ ಇದ್ದಾರೆ. ಜೋಶಿ ಅವರ ನಿಧನದ ಸಂಬಂಧ ಅವರ ಸ್ನೇಹಿತರೆಲ್ಲ ಕಣ್ಣೀರಾಗ್ತಾ ಇದ್ದಾರೆ. 2005ನೇ ಬ್ಯಾಚ್ನ MBBS ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ಸಮೇತ ಅವರು ಜೀವನವನ್ನ ಕಟ್ಟಿಕೊಳ್ಳಲು ಯುಕೆಗೆ ಹೋಗಿದ್ರು. ಹೆಂಡತಿ 3 ಮಕ್ಕಳ ಸಮೇತ ಅವರಲ್ಲೇ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಆದಂತ ದುರಂತದಲ್ಲಿ ಹೆಂಡತಿಯೂ ಸಮೇತ 3 ಜನ ಮಕ್ಕಳು ಕೂಡ ಈಗ ಮೃತಪಟ್ಟಿದ್ದಾರೆ. ಕೊನೆ ಸೆಲ್ಫಿ ಕೂಡ ನಾವು ನೋಡಿದ್ವಿ. ಕೊನೆ ಕ್ಷಣದ ಆ ಟೇಕ್ ಆಫ್ ಆಗುವಾಗ ಆ ವಿಮಾನದ ಒಳಗಡೆಯಿಂದ ಅವರು ಸೆಲ್ಫಿ ತೆಗೆದಿದ್ರಲ್ಲ, ಆ ದೃಶ್ಯ ಕೂಡ ನಾವು ಕಣ್ಮುಂದ್ ಹಂಗೆ ಇದೆ. ಅದೆಲ್ಲವೂ ಕೂಡ ಬಹಳ ನೋವಾಗುತ್ತೆ ಇದು ನೋಡಿದಾಗ. ಕೆಲವೇ ಕ್ಷಣಗಳ ಸೆಲ್ಫಿ ತೆಗೆದು ಕೆಲವೇ ಕ್ಷಣಗಳಲ್ಲಿ ದುರಂತ ಅಂತ್ಯ ಆಗಿದೆ. ಡಾಕ್ಟರ್ ಜ್ಯೋತಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ 2005ನೇ ಬ್ಯಾಚ್ನ ವಿದ್ಯಾರ್ಥಿ ಇವರು ಅನ್ನೋದು. ಡಾಕ್ಟರ್ ಈರನಗೌಡ ಪಾಟೀಲ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕೆಎಲ್ಇ ಈ ಕಾಲೇಜಿನಲ್ಲಿ ಇವರು 2005ರಲ್ಲಿ MBBS ಅನ್ನ ಮಾಡಿದ್ರು. ಅವ್ರ ಜೊತೆ ಓದ್ದವರು ಮತ್ತೆ ಅವರ ಟೀಚರ್ಸ್ ಎಲ್ಲ ಈಗ ಬಹಳ ನೋವಿನಲ್ಲಿದ್ದಾರೆ. ಎಲ್ಲರಿಗೂ ತುಂಬಾ ಬೇಜಾರಾಗಿದೆ. ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ತುಂಬಾ ಕಷ್ಟ ಆಗಿದೆ. ಇದು ಇನ್ನು ನಂಬಲಿಕ್ಕೆ. ತುಂಬಾ ಒಳ್ಳೆ ಮನುಷ್ಯ ಅವರು. ನಾವೆಲ್ಲರೂ 2000 ಬ್ಯಾಚ್ ಇದೆ. 2000 ಇಂದ 2005 ವರೆಗೂ ಇಲ್ಲೇ ಕಲ್ತಿದ್ದೀವಿ. ಆ ತರ ಏನಿಲ್ಲ. ಥ್ರೂ ವಾಟ್ಸ್ಆಪ್ ನಮ್ ಕಾಮನ್ ಗ್ರೂಪ್ ಇದೆ. ಅದರಲ್ಲಿ ಎಲ್ಲರೂ ಗ್ರೂಪ್ಸ್ ಅಲ್ಲಿ ಮೆಸೇಜಸ್ ಅಷ್ಟೇ ಇರ್ತದೆ. ಇವಾಗ ನಮ್ದು ಸಿಲ್ವರ್ ಜೂಬ್ಲಿ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ. ಅಲ್ಲಿ ತುಂಬಾ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 150 ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವನ್ ಪ್ರತೀಕ್ ಅವರು ಜಾಯಿನ್ ಆಗ್ತಾ ಇದ್ರು. ಬಟ್ ಈ ದುರ್ಘಟನೆ ಆಯ್ತು. ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟ್. ಅವರು 2000 ಬ್ಯಾಚ್ MBBS ಇಲ್ಲಿ ಜಾಯಿನ್ ಆಗಿದ್ರು. 2005 ಮುಗಿಸಿದ್ರು. ಅದಾದ್ಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21ನಲ್ಲಿ ಲಂಡನ್ಗೆ ಹೋಗಿದ್ರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ರು. ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು ಅವರು. ಆದರೆ ಈ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ ಕೆಎಲ್ಇ ವಿದ್ಯಾರ್ಥಿ ಅನ್ನೋದೀಗ ಗೊತ್ತಾಗಿದೆ. ಡಾಕ್ಟರ್ ಪ್ರತೀಕ್ ಜೋಶಿ ಇಡೀ ಕುಟುಂಬವೇ ಈ ದುರಂತದಲ್ಲಿ ಅಂತ್ಯ ಆಗಿದೆ. ಇಡೀ ಕುಟುಂಬವೇ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರಿಗೂ ಮತ್ತೆ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇರೋದೀಗ ಮಾಹಿತಿ ಲಭ್ಯ ಆಗಿದೆ. ಇವರು ಕೆಎಲ್ಇ ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸ್ನೇಹಿತರು ಈಗ ಕಣ್ಣೀರಾಗ್ತಾ ಇದ್ದಾರೆ. ಜೋಶಿ ಅವರ ನಿಧನದ ಸಂಬಂಧ ಅವರ ಸ್ನೇಹಿತರೆಲ್ಲ ಕಣ್ಣೀರಾಗ್ತಾ ಇದ್ದಾರೆ. 2005ನೇ ಬ್ಯಾಚ್ನ MBBS ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ಸಮೇತ ಅವರು ಜೀವನವನ್ನ ಕಟ್ಟಿಕೊಳ್ಳಲು ಯುಕೆಗೆ ಹೋಗಿದ್ರು. ಹೆಂಡತಿ 3 ಮಕ್ಕಳ ಸಮೇತ ಅವರಲ್ಲೇ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಆದಂತ ದುರಂತದಲ್ಲಿ ಹೆಂಡತಿಯೂ ಸಮೇತ 3 ಜನ ಮಕ್ಕಳು ಕೂಡ ಈಗ ಮೃತಪಟ್ಟಿದ್ದಾರೆ. ಕೊನೆ ಸೆಲ್ಫಿ ಕೂಡ ನಾವು ನೋಡಿದ್ವಿ. ಕೊನೆ ಕ್ಷಣದ ಆ ಟೇಕ್ ಆಫ್ ಆಗುವಾಗ ಆ ವಿಮಾನದ ಒಳಗಡೆಯಿಂದ ಅವರು ಸೆಲ್ಫಿ ತೆಗೆದಿದ್ರಲ್ಲ, ಆ ದೃಶ್ಯ ಕೂಡ ನಾವು ಕಣ್ಮುಂದ್ ಹಂಗೆ ಇದೆ. ಅದೆಲ್ಲವೂ ಕೂಡ ಬಹಳ ನೋವಾಗುತ್ತೆ ಇದು ನೋಡಿದಾಗ. ಕೆಲವೇ ಕ್ಷಣಗಳ ಸೆಲ್ಫಿ ತೆಗೆದು ಕೆಲವೇ ಕ್ಷಣಗಳಲ್ಲಿ ದುರಂತ ಅಂತ್ಯ ಆಗಿದೆ. ಡಾಕ್ಟರ್ ಜ್ಯೋತಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ 2005ನೇ ಬ್ಯಾಚ್ನ ವಿದ್ಯಾರ್ಥಿ ಇವರು ಅನ್ನೋದು. ಡಾಕ್ಟರ್ ಈರನಗೌಡ ಪಾಟೀಲ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕೆಎಲ್ಇ ಈ ಕಾಲೇಜಿನಲ್ಲಿ ಇವರು 2005ರಲ್ಲಿ MBBS ಅನ್ನ ಮಾಡಿದ್ರು. ಅವ್ರ ಜೊತೆ ಓದ್ದವರು ಮತ್ತೆ ಅವರ ಟೀಚರ್ಸ್ ಎಲ್ಲ ಈಗ ಬಹಳ ನೋವಿನಲ್ಲಿದ್ದಾರೆ. ಎಲ್ಲರಿಗೂ ತುಂಬಾ ಬೇಜಾರಾಗಿದೆ. ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ತುಂಬಾ ಕಷ್ಟ ಆಗಿದೆ. ಇದು ಇನ್ನು ನಂಬಲಿಕ್ಕೆ. ತುಂಬಾ ಒಳ್ಳೆ ಮನುಷ್ಯ ಅವರು.
ನಾವೆಲ್ಲರೂ 2000 ಬ್ಯಾಚ್ 2000 ಇಂದ 2005 ವರೆಗೂ ಇಲ್ಲೇ ಕಲ್ತಿದ್ದೀವಿ. ಆ ತರ ಏನಿಲ್ಲ, ಥ್ರೂ ವಾಟ್ಸ್ಆಪ್ ನಮ್ ಕಾಮನ್ ಗ್ರೂಪ್ ಇದೆ, ಅದರಲ್ಲಿ ಎಲ್ಲರೂ ಗ್ರೂಪ್ಸ್ ಅಲ್ಲಿ ಮೆಸೇಜಸ್ ಅಷ್ಟೇ ಇರ್ತದೆ. ಇವಾಗ ನಮ್ದು ಸಿಲ್ವರ್ ಜುಬ್ಲಿ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ, ಅಲ್ಲಿ ತುಂಬಾ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 150 ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವನ್ ಪ್ರತೀಕ್ ಅವರು ಜಾಯಿನ್ ಆಗ್ತಾ ಇದ್ರು, ಬಟ್ ಈ ದುರ್ಘಟನೆ ಆಯ್ತು. ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು, ಅವರು 2000 ಬ್ಯಾಚ್ MBBS ಇಲ್ಲಿ ಜಾಯಿನ್ ಆಗಿದ್ರು. 2005 ನಲ್ಲಿ ಮುಗಿಸಿದ್ರು. ಅದಾದ್ಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದ್ರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21 ನಲ್ಲಿ ಲಂಡನ್ಗೆ ಹೋಗಿದ್ರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನ ದುರಂತದಲ್ಲಿ ಮೃತಪಟ್ಟಿದ್ದ ಜೋಶಿ KLE ವಿದ್ಯಾರ್ಥಿ ಅನ್ನೋದೀಗ ಗೊತ್ತಾಗಿದೆ. ಡಾಕ್ಟರ್ ಪ್ರತೀಕ್ ಜೋಶಿ ಇಡೀ ಕುಟುಂಬವೇ ಈ ದುರಂತದಲ್ಲಿ ಅಂತ್ಯ ಆಗಿದೆ. ಇಡೀ ಕುಟುಂಬವೇ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರಿಗೂ ಮತ್ತೆ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇರೋದೀಗ ಮಾಹಿತಿ ಲಭ್ಯ ಆಗಿದೆ. ಇವರು KLE ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸ್ನೇಹಿತರು ಈಗ ಕಣ್ಣೀರಾಗ್ತಾ ಇದ್ದಾರೆ. ಜೋಶಿ ಅವರ ನಿಧನದ ಸಂಬಂಧ ಅವರ ಸ್ನೇಹಿತರೆಲ್ಲ ಕಣ್ಣೀರಾಗ್ತಾ ಇದ್ದಾರೆ. 2005ನೇ ಬ್ಯಾಚ್ನ MBBS ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ಸಮೇತ ಅವರು ಜೀವನವನ್ನ ಕಟ್ಟಿಕೊಳ್ಳಲು UK ಹೋಗಿದ್ರು. ಹೆಂಡತಿ 3 ಮಕ್ಕಳ ಸಮೇತ ಅವರಲ್ಲೇ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಆದಂತ ದುರಂತದಲ್ಲಿ ಹೆಂಡತಿಯೂ ಸಮೇತ 3 ಜನ ಮಕ್ಕಳು ಕೂಡ ಈಗ ಮೃತಪಟ್ಟಿದ್ದಾರೆ. ಕೊನೆ ಸೆಲ್ಫಿ ಕೂಡ ನಾವು ನೋಡಿದ್ವಿ. ಕೊನೆ ಕ್ಷಣದ ಆ ಟೇಕ್ ಆಫ್ ಆಗುವಾಗ ಆ ವಿಮಾನದ ಒಳಗಡೆಯಿಂದ ಅವರು ಸೆಲ್ಫಿ ತೆಗೆದಿದ್ರಲ್ಲ, ಆ ದೃಶ್ಯ ಕೂಡ ನಾವು ಕಣ್ಮುಂದ್ ಹಂಗೆ ಇದೆ. ಅದೆಲ್ಲವೂ ಕೂಡ ಬಹಳ ನೋವಾಗುತ್ತೆ ಇದು ನೋಡಿದ. ಕೆಲವೇ ಕ್ಷಣಗಳ ಸೆಲ್ಫಿ ತೆಗೆದು ಕೆಲವೇ ಕ್ಷಣಗಳಲ್ಲಿ ದುರಂತ ಅಂತ್ಯ ಆಗಿದೆ. ಡಾಕ್ಟರ್ ಜ್ಯೋತಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿ 2005ನೇ ಬ್ಯಾಚ್ನ ವಿದ್ಯಾರ್ಥಿ ಇವರು ಅನ್ನೋದು. ಡಾಕ್ಟರ್ ಈರನಗೌಡ ಪಾಟೀಲ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. KLE ಈ ಕಾಲೇಜಿನಲ್ಲಿ ಇವರು 2005ರಲ್ಲಿ MBBS ಅನ್ನ ಮಾಡಿದ್ರು. ಅವ್ರ ಜೊತೆ ಓದ್ದವರು ಮತ್ತೆ ಅವರ ಟೀಚರ್ಸ್ ಎಲ್ಲ ಈಗ ಬಹಳ ನೋವಿನಲ್ಲಿದ್ದಾರೆ. ಎಲ್ಲರಿಗೂ ತುಂಬಾ ಬೇಜಾರಾಗಿದೆ. ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ತುಂಬಾ ಕಷ್ಟ ಆಗಿದೆ. ಇದು ಇನ್ನು ನಂಬಲಿಕ್ಕೆ. ತುಂಬಾ ಒಳ್ಳೆ ಮನುಷ್ಯ ಅವರು. ನಾವೆಲ್ಲರೂ 2000 ಬ್ಯಾಚ್ 2000 ಇಂದ 2005 ವರೆಗೂ ಇಲ್ಲೇ ಕಲ್ತಿದ್ದೀವಿ. ಆ ತರ ಏನಿಲ್ಲ, ಥ್ರೂ ವಾಟ್ಸ್ಆಪ್ ನಮ್ ಕಾಮನ್ ಗ್ರೂಪ್ ಇದೆ, ಅದರಲ್ಲಿ ಎಲ್ಲರೂ ಗ್ರೂಪ್ಸ್ ಅಲ್ಲಿ ಮೆಸೇಜಸ್ ಅಷ್ಟೇ ಇರ್ತದೆ. ಇವಾಗ ನಮ್ದು ಸಿಲ್ವರ್ ಜುಬ್ಲಿ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ, ಅಲ್ಲಿ ತುಂಬಾ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 150 ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವನ್ ಪ್ರತೀಕ್ ಅವರು ಜಾಯಿನ್ ಆಗ್ತಾ ಇದ್ರು, ಬಟ್ ಈ ದುರ್ಘಟನೆ ಆಯ್ತು. ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು, ಅವರು 2000 ಬ್ಯಾಚ್ MBBS ಇಲ್ಲಿ ಜಾಯಿನ್ ಆಗಿದ್ರು. 2005 ನಲ್ಲಿ ಮುಗಿಸಿದ್ರು. ಅದಾದ್ಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದ್ರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21 ನಲ್ಲಿ ಲಂಡನ್